ನಮಸ್ಕಾರ ಎಲ್ಲರಿಗೂ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಟ್ವೀಸರ್ಸ್ ಪ್ಯಾಟರ್ನ್ ಬಗ್ಗೆ ಕಲಿಯೋಣ. ಆಯ್ತಾ? ಮೊದಲಿಗೆ ನಾವು ಟ್ವೀಸರ್ ಟಾಪ್ ನ ಬಗ್ಗೆ ಕಲಿಯೋಣ, ಆಮೇಲೆ ಟ್ವೀಸರ್ ಬಾಟಮ್ ನ ಬಗ್ಗೆ ಹೇಳ್ತೇನೆ. ಆಯ್ತಾ? ಈಗ ಮೊದಲಿಗೆ ನಾನು ಈ ಒಂದು ಪ್ಯಾಟರ್ನ್ ನ ಗುಣಗಳನ್ನು ಹೇಳ್ತೇನೆ, ಆಮೇಲೆ ಹೇಗೆ ಇದನ್ನು ಟ್ರೇಡ್ ಅಲ್ಲಿ ಬಳಸಬೇಕು ಅನ್ನೋದನ್ನು ಹೇಳ್ತೇನೆ. ಆಯ್ತಾ? ಮೊದಲಿಗೆ ಈ ಒಂದು ಪ್ಯಾಟರ್ನ್ ಅಪ್ ಟ್ರೆಂಡ್ ನ ಕೊನೆಯಲ್ಲಿ ಬರಬೇಕು. ಅಂದ್ರೆ ಮೊದಲಿಗೆ ನಮಗೆ ಅಪ್ ಟ್ರೆಂಡ್ ಇರಬೇಕು, ಅಪ್ ಟ್ರೆಂಡ್ ನ ಕೊನೆಯಲ್ಲಿ ನಮಗೆ ಈ ರೀತಿ ಕಾಣಲಿಕ್ಕೆ ಸಿಗಬೇಕು. ಈ ಪ್ಯಾಟರ್ನ್ ನಲ್ಲಿ ಮೊದಲ ಕ್ಯಾಂಡಲ್ ದೊಡ್ಡದಾದಂತಹ ಹಸಿರು ಬಣ್ಣದ ಕ್ಯಾಂಡಲ್ ಆಗಿರಬೇಕು. ಆಯ್ತಾ? ಸೊ ಅಪ್ ಟ್ರೆಂಡ್ ನ ಕೊನೆಯಲ್ಲಿ ಸಿಗುವುದಲ್ವ ನಮಗೆ. ಸೊ ಕೊನೆಯಲ್ಲಿ ನಮಗೆ ಹಸಿರು ಬಣ್ಣದ ಕ್ಯಾಂಡಲ್ ದೊಡ್ಡದಾಗಿರುವಂಥದ್ದು ಆಗಿರಬೇಕು. ಆಯ್ತಾ? ನೆಕ್ಸ್ಟ್ ಎರಡನೇ ಕ್ಯಾಂಡಲ್ ಸಣ್ಣ ಬಾಡಿ ಇರುವಂತಹ ಯಾವ ಬಣ್ಣದ್ದಾದ್ರೂ ಕ್ಯಾಂಡಲ್ ಆಗಿರಬಹುದು. ಈ ಸೆಕೆಂಡ್ ಕ್ಯಾಂಡಲ್ ಏನಿರ್ತದೆ ಇದರ ಬಾಡಿ ಸಣ್ಣದಿರಬೇಕು, ಹಾಗೂ ಇದರ ಕಲರ್ ಯಾವುದು ಬೇಕಾದರೂ ಇರಬಹುದು. ಕೆಂಪು ಇರಬಹುದು, ಹಸಿರು ಕೂಡ ಇರಬಹುದು. ಇದು ಹಸಿರೇ ಇರಬೇಕು, ದೊಡ್ಡದಿರಬೇಕು. ಆಯ್ತಾ? ನೆಕ್ಸ್ಟ್ ಇಲ್ಲಿ ಏನಂದ್ರೆ ಈ ಮೊದಲ ಕ್ಯಾಂಡಲ್ನ ಹೈ ಉಂಟಲ್ಲ, ಮೊದಲ ಕ್ಯಾಂಡಲ್ನ ಹೈ ಹಾಗೂ ಎರಡನೇ ಕ್ಯಾಂಡಲ್ನ ಹೈ ಉಂಟಲ್ಲ, ಎರಡೂ ಕೂಡ ಒಂದೇ ಲೆವೆಲ್ ಅಲ್ಲಿ ಇರಬೇಕು. ಆಯ್ತಾ? ನೋಡಿ, ಇದು ಎಷ್ಟರಲ್ಲಿ ಉಂಟೋ, ಯಾವ ಲೆವೆಲ್ ಅಲ್ಲಿ ಉಂಟೋ ಅದೇ ಲೆವೆಲ್ ಅಲ್ಲಿ ಇದು ಉಂಟು. ಸರಿನಾ? ಸೊ ಇದು ನಮಗೆ ಖಡಾಖಂಡಿತವಾಗಿ ಆಗಬೇಕು. ಹೀಗೆ ಆದ್ರೆ ನಾವು ಇದನ್ನು ಟ್ವೀಸರ್ ಟಾಪ್ ಅಂತೇಳಿ ಹೇಳ್ತೇವೆ. ಆಯ್ತಾ? ಈಗ ರೂಲ್ ಪ್ರಕಾರ ಹೀಗೆ ಎಕ್ಸಾಕ್ಟ್ ಯಾವ ಲೆವೆಲ್ ಅಲ್ಲಿ ಉಂಟೋ ಅದೇ ಲೆವೆಲ್ ಅಲ್ಲಿ ಎರಡೂ ಇರಬೇಕು ಅಂತ ಹೇಳಿ. ಆದ್ರೆ ನಾವು ಪ್ರಾಕ್ಟಿಕಲಿ ಮಾರ್ಕೆಟ್ ಅಲ್ಲಿ ನೋಡುವಾಗ ಒಂದು ಅಥವಾ ಎರಡು ಪಾಯಿಂಟ್ ಹೆಚ್ಚು ಕಮ್ಮಿ ಆಗಬಹುದು ಇದರಲ್ಲಿ ಮತ್ತೆ ಇದರಲ್ಲಿ. ಸರಿನಾ? ಸೊ ಬುಕ್ನ ಪ್ರಕಾರ ಈ ಲೆವೆಲ್ ಮತ್ತೆ ಈ ಲೆವೆಲ್ ಒಂದೇ ಆಗಿರಬೇಕು. ಬಟ್ ಮಾರ್ಕೆಟ್ ಅಲ್ಲಿ ಹಾಗೆ ಸಿಗುವುದು ಅಪರೂಪ. ಹಾಗಾಗಿ ಒಂದು ಎರಡು ಪಾಯಿಂಟ್ ವ್ಯತ್ಯಾಸ ಬಂದರೂ ಕೂಡ ನಾವು ಅದನ್ನು ಟ್ವೀಸರ್ ಟಾಪ್ ಅಂತಾನೆ ಲೆಕ್ಕಕ್ಕೆ ತಗೊಳ್ತೇವೆ. ಸರಿನಾ? ನೆಕ್ಸ್ಟ್ ಈ ಪ್ಯಾಟರ್ನ್ ಅನ್ನು ನಾವು ಹೊಸ ಟ್ರೇಡಿಗೆ ಎಂಟರ್ ಆಗಲಿಕ್ಕೆ ತಗೊಳ್ಳೋದಿಲ್ಲ. ಮುಂಚೆ ನಾವು ಎಂಟರ್ ಆಗಿದ್ರೆ ಈ ಪ್ಯಾಟರ್ನ್ ಬಂದಾಗ ಆ ಟ್ರೇಡ್ ಇಂದ ಎಕ್ಸಿಟ್ ಆಗಲಿಕ್ಕೆ ನೋಡ್ತೇವೆ. ಸರಿನಾ? ಸೊ ಈ ಒಂದು ಪ್ಯಾಟರ್ನ್ ಅನ್ನು ನಾವು ಬಳಸುವಂಥದ್ದು ಎಕ್ಸಿಟ್ ಆಗಲಿಕ್ಕೆ, ಎಂಟರ್ ಆಗ್ಲಿಕ್ಕೆ ಅಲ್ಲ. ಅರ್ಥ ಆಯ್ತಾ? ಸರಿ. ನೆಕ್ಸ್ಟ್ ಏನಂದ್ರೆ ಈ ಪ್ಯಾಟರ್ನ್ ಅನ್ನು ನಾವು ಹೈಯರ್ ಟೈಮ್ ಫ್ರೇಮ್ ನಲ್ಲಿಯೇ ಬಳಸಬೇಕು. ಅಂದ್ರೆ ಡೇ ಚಾರ್ಟ್, ವೀಕ್ ಚಾರ್ಟ್, ಮಂತ್ಲಿ ಚಾರ್ಟ್ ಅಲ್ಲಿ ನಾವು ಈ ಟ್ವೀಸರ್ ಟಾಪ್ ಅನ್ನು ಬಳಸಬೇಕು. ನಾವು ಇಲ್ಲಿಯ ತನಕ ಯಾವ್ಯಾವ ಪ್ಯಾಟರ್ನ್ ಅನ್ನು ಕಲ್ತ್ಕೊಂಡು ಬಂದಿದ್ದೇವೆ ಅವುಗಳನ್ನೆಲ್ಲವನ್ನು ನೀವು ಎಲ್ಲಾ ಟೈಮ್ ಫ್ರೇಮ್ ಅಲ್ಲಿಯೂ ಬಳಸಬಹುದು. ಅಂದ್ರೆ 1 ನಿಮಿಷ, 3 ನಿಮಿಷ, 5 ನಿಮಿಷ, 15 ನಿಮಿಷ, 1 ಗಂಟೆ, 3 ಗಂಟೆ, 1 ದಿನ, 1 ವಾರ, ಹೀಗೆ ಯಾವ ಟೈಮ್ ಫ್ರೇಮ್ ನಲ್ಲಿಯೂ ನೀವು ಬಳಸಬಹುದು. ಆದ್ರೆ ಟ್ವೀಸರ್ ಟಾಪ್ ಅನ್ನು ನೀವು ಹೈಯರ್ ಟೈಮ್ ಫ್ರೇಮ್ ನಲ್ಲಿಯೇ ಬಳಸಬೇಕು. ಯಾಕಂದ್ರೆ ಈ ಟ್ವೀಸರ್ ಟಾಪ್ ನಿಮಗೆ ಸಾಮಾನ್ಯವಾಗಿ ಲೋವರ್ ಟೈಮ್ ಫ್ರೇಮ್ ನಲ್ಲಿ ಆಗಾಗ ಕಾಣಲಿಕ್ಕೆ ಸಿಗ್ತವೆ. ಆಯ್ತಾ? ಆದ್ರೆ ಅವುಗಳೆಲ್ಲವೂ ಅಕ್ಯುರೇಟ್ ಆಗಿರೋದಿಲ್ಲ. ಅಂದ್ರೆ ನಿಮ್ಗೆ ಇದೊಂದು ಸಿಕ್ತು ಅಂತ ಮಾಡಿ, ಇದೊಂದು ಪ್ಯಾಟರ್ನ್ ನಿಮ್ಗೆ ಲೋವರ್ ಟೈಮ್ ಫ್ರೇಮ್ ಅಂದ್ರೆ 5 ನಿಮಿಷದಲ್ಲಿ ಅಥವಾ 15 ನಿಮಿಷದಲ್ಲಿ ಸಿಕ್ತು ಅಂತ ಮಾಡಿ. ಸರಿನಾ? ಸೊ ಅದರ ಪ್ರಕಾರ ನೀವು ಎಕ್ಸಿಟ್ ಆದ್ರೆ ಅದರ ನೆಕ್ಸ್ಟ್ ಇನ್ನೂ ಮೇಲ್ ಹೋಗ್ಬೋದು. ಅರ್ಥ ಆಯ್ತಾ? ಅಂದ್ರೆ ಏನು ಸಿಗ್ನಲ್ ನಿಮ್ಗೆ ಸಿಗ್ತದೆ ಸಣ್ಣ ಟೈಮ್ ಫ್ರೇಮ್ ನಲ್ಲಿ ಅದು ಅಕ್ಯುರೇಟ್ ಆಗಿ ಇರುವುದಿಲ್ಲ. ಸೊ ಅಕ್ಯುರೇಸಿ ಸಿಗಬೇಕು ಅಂತ ಆದ್ರೆ ಹೈಯರ್ ಟೈಮ್ ಫ್ರೇಮ್ ನಲ್ಲಿ ಬಳಸಬೇಕಿದ್ನ. ಸರಿನಾ? ಈ ಪ್ಯಾಟರ್ನ್ ಉಳಿದ ಎಲ್ಲಾ ಪ್ಯಾಟರ್ನ್ ನಾವೇನ್ ಕಲ್ತಿದ್ದೇವೆ ಅದನ್ನು ನೀವು ಯಾವ ಟೈಮ್ ಫ್ರೇಮ್ ನಲ್ಲಿ ಕೂಡ ಬಳಸಬಹುದು. ಅರ್ಥ ಆಯ್ತಾ? ಸರಿ. ಸೊ ಇದು ಟ್ವೀಸರ್ ಟಾಪ್. ಇನ್ನು ಟ್ವೀಸರ್ ಬಾಟಮ್, ಅದರ ವಿರುದ್ಧ. ಆಯ್ತಾ? ವಿಶೇಷತೆಗಳನ್ನು ಹೇಳ್ತೇನೆ, ಆಮೇಲೆ ಚಾರ್ಟ್ಗಳನ್ನು ತೋರಿಸ್ತೇನೆ. ಆಯ್ತಾ? ಮೊದಲಿಗೆ ಡೌನ್ ಟ್ರೆಂಡ್ ಇರಬೇಕು. ಡೌನ್ ಟ್ರೆಂಡ್ ನ ಕೊನೆಯಲ್ಲಿ ನಮ್ಗಿದು ಕಾಣಲಿಕ್ಕೆ ಸಿಗಬೇಕು.
ಮೊದಲ ಕ್ಯಾಂಡಲ್ ದೊಡ್ಡದಾದಂತಹ ಕೆಂಪು ಬಣ್ಣದ ಕ್ಯಾಂಡಲ್ ಆಗಿರಬೇಕು. ಎರಡನೇ ಕ್ಯಾಂಡಲ್ ಸಣ್ಣದಾದಂತಹ ಯಾವ ಬಣ್ಣದ ಕ್ಯಾಂಡಲ್ ಬೇಕಾದರೂ ಆಗಿರಬಹುದು. ಆಯ್ತಾ? ಈ ಟ್ವೀಸರ್ ಬಾಟಮ್ನಲ್ಲಿ ಮೊದಲ ಕ್ಯಾಂಡಲ್ನ ಲೋ ಹಾಗೂ ಎರಡನೆಯ ಕ್ಯಾಂಡಲ್ನ ಲೋ ಒಂದೇ ಆಗಿರಬೇಕು, ಅಂದರೆ ಸೇಮ್ ಲೆವೆಲ್ ಅಲ್ಲಿ ಇರಬೇಕು. ಹಾಗೆ ಇದ್ರೆ ನಾವು ಇದನ್ನು ಟ್ವೀಸರ್ ಬಾಟಮ್ ಅಂತೇಳಿ ಹೇಳ್ತೇವೆ. ಆಯ್ತಾ? ಸೊ ಬುಕ್ನ ಪ್ರಕಾರ ಸೇಮ್ ಲೆವೆಲ್ ಅಲ್ಲಿ ಇರಬೇಕು, ಆದರೆ 1-2 ಪಾಯಿಂಟ್ ಹೆಚ್ಚು ಕಮ್ಮಿ ಇದ್ರೆ ನಾವು ಅದನ್ನು ಟ್ವೀಸರ್ ಬಾಟಮ್ ಅಂತಾನೆ ಲೆಕ್ಕಕ್ಕೆ ತಗೊಳ್ತೇವೆ. ಸರಿನಾ? ನೆಕ್ಸ್ಟ್, ಇದನ್ನು ಕೂಡ ನಾವು ಒಂದು ಟ್ರೇಡ್ ಇಂದ ಎಕ್ಸಿಟ್ ಆಗಲಿಕ್ಕೆ ಬಳಸ್ತೇವೆ. ಅಂದ್ರೆ ಮುಂಚೆ ಎಲ್ಲೋ ನಾವು ಟ್ರೇಡಿಗೆ ಎಂಟರ್ ಆಗಿದ್ರೆ ಈ ಪ್ಯಾಟರ್ನ್ ಆದಾಗ ಆ ಟ್ರೇಡ್ ಇಂದ ಎಕ್ಸಿಟ್ ಆಗ್ತೇವೆ. ಸರಿನಾ? ಇದನ್ನು ಕೂಡ ನಾವು ಹೈಯರ್ ಟೈಮ್ ಫ್ರೇಮ್ ನಲ್ಲಿ ಬಳಸಬೇಕು. ಯಾಕಂದ್ರೆ ಲೋವರ್ ಟೈಮ್ ಫ್ರೇಮ್ ನಲ್ಲಿ ಇದು ಅಕ್ಯುರೇಟ್ ಆಗಿ ಇರುವುದಿಲ್ಲ. ಸರಿನಾ? ಬನ್ನಿ ಒಂದೆರಡು ಚಾರ್ಟ್ಗಳನ್ನು ನೋಡೋಣ. ಇಲ್ಲಿ ಒಂದು ಅಪ್ ಟ್ರೆಂಡ್ ಇತ್ತು. ಮೊದಲಿಗೆ ಒಂದು ಹಸಿರು ಬಣ್ಣದ ಕ್ಯಾಂಡಲ್ ಕಾಣಲಿಕ್ಕೆ ಸಿಕ್ತು. ನೆಕ್ಸ್ಟ್ ಒಂದು ಕೆಂಪು ಬಣ್ಣದ ಕ್ಯಾಂಡಲ್ ಕಾಣಲಿಕ್ಕೆ ಸಿಕ್ತು. ಆಯ್ತಾ? ಈ ಹಸಿರು ಬಣ್ಣದ ಕ್ಯಾಂಡಲ್ನ ಹೈ ಹಾಗೂ ಈ ಕೆಂಪು ಬಣ್ಣದ ಕ್ಯಾಂಡಲ್ನ ಹೈ ಒಂದೇ ಲೆವೆಲ್ ಅಲ್ಲಿ ಇದೆ. ಆಯ್ತಾ? ಈಗ ಇದನ್ನು ನಾವು ಟ್ವೀಸರ್ ಟಾಪ್ ಅಂತ ಹೇಳಿ ಲೆಕ್ಕಕ್ಕೆ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮೊದಲಿಗೆ ನಮಗೆ ದೊಡ್ಡ ಬಾಡಿ ಇರುವಂತಹ ಹಸಿರು ಬಣ್ಣದ ಕ್ಯಾಂಡಲ್ ಆಗಬೇಕು. ಅದಿಲ್ಲಿ ಆಗಲಿಲ್ಲ. ಇಲ್ಲಿ ಬಾಡಿ ಸ್ವಲ್ಪ ದೊಡ್ಡಕ್ಕಿದ್ರೂ ಕೂಡ ದೊಡ್ಡ ದೊಡ್ಡ ವಿಕ್ಸ್ ಇದ್ದಾವೆ. ಆಯ್ತಾ? ಎರಡನೇದೇನಂದ್ರೆ ಇಲ್ಲಿ ನಮಗೆ ಸಣ್ಣ ಬಾಡಿ ಇರುವಂತಹ ಕ್ಯಾಂಡಲ್ ಆಗಬೇಕು. ಅದು ಕೂಡ ಇಲ್ಲಿ ಆಗಲಿಲ್ಲ. ಇಲ್ಲಿ ಕೂಡ ದೊಡ್ಡ ಬಾಡಿ ಇರುವಂತಹ ಕ್ಯಾಂಡಲ್ ಆಗಿದೆ ಅಲ್ವಾ? ಆದ್ರೂ ಕೂಡ ನಾವು ಇದನ್ನು ಟ್ವೀಸರ್ ಟಾಪ್ ಅಂತೇಳಿ ಲೆಕ್ಕಕ್ಕೆ ತಗೊಳ್ತೇವೆ. ಯಾಕಂದ್ರೆ ನಮಗೆ ಮುಖ್ಯವಾಗಿ ಏನಾಗಬೇಕಂದ್ರೆ ಎರಡು ಹೈಗಳು ಒಂದೇ ಲೆವೆಲ್ ಅಲ್ಲಿ ಇರಬೇಕು. ಆಯ್ತಾ? ನಾನು ಹೇಳಿದೆ, ಪುಸ್ತಕದ ರೂಲ್ ಹೇಳಿದೆ ನಿಮಗೆ. ದೊಡ್ಡದಾದಂತಹ ಹಸಿರು ಬಣ್ಣದ ಕ್ಯಾಂಡಲ್, ಸಣ್ಣ ಬಾಡಿ ಇರುವಂತಹ ಸೆಕೆಂಡ್ ಕ್ಯಾಂಡಲ್, ಇದು ಪುಸ್ತಕದ ರೂಲ್ಸ್. ಆದ್ರೆ ಪುಸ್ತಕದ ರೂಲ್ಸ್ ಪ್ರಕಾರ ಪ್ಯಾಟರ್ನ್ ನಮಗೆ ಕೆಲವೊಮ್ಮೆ ಕಾಣಲಿಕ್ಕೆ ಸಿಗ್ತದಷ್ಟೇ. ಆಯ್ತಾ? ಇಲ್ಲಿ ನಾವು ಇದನ್ನು ಟ್ವೀಸರ್ ಟಾಪ್ ಅಂತ ಲೆಕ್ಕಕ್ಕೆ ತಗೊಳ್ಬಹುದು. ಮತ್ತೊಂದು ಏನಂದ್ರೆ, ಇದು ಯಾವುದೋ ಒಂದು ನಾವು ಕಲ್ತಂತಹ ಪ್ಯಾಟರ್ನೇ ಆಗಿದೆ ಅಲ್ವಾ? ನೋಡಿ, ಮೊದಲು ಒಂದು ದೊಡ್ಡ ಕ್ಯಾಂಡಲ್, ಎರಡನೇ ಕ್ಯಾಂಡಲ್ ಹೈ ಇಲ್ಲಿ ಓಪನ್ ಆಗಿದೆ, ಮತ್ತೆ ಈ ಕ್ಯಾಂಡಲ್ನ 50% ಕೆಳಗೆ ಬಂದು ಕ್ಲೋಸ್ ಆಗಿದೆ ಅಲ್ವಾ? ಸೊ ಈ ಪ್ಯಾಟರ್ನ್ ನ ಬಗ್ಗೆ ಕೂಡ ನಾವು ಕಲ್ತಿದ್ದೇವೆ, ಹೌದಲ್ವಾ? ಸೊ ಅದೇನು ಹೇಳ್ತದೆ, ಇನ್ನು ರಿವರ್ಸ್ ಆಗ್ತದೆ ಅಂತ ಹೇಳ್ತದೆ. ಸೊ ಆ ಪ್ಯಾಟರ್ನ್ ಕೂಡ ಆಯ್ತು, ಇಲ್ಲಿ ಈ ಪ್ಯಾಟರ್ನ್ ಕೂಡ ಆಯ್ತು. ಸೊ ನಾವು ಇಲ್ಲಿ ಜಾಗೃತರಾಗಬೇಕು. ಯಾಕಂದ್ರೆ ನಾವು ಕಲ್ತಂತಹ ಎರಡು ಪ್ಯಾಟರ್ನ್ ಇಲ್ಲಿ ಆಗಿವೆ. ಆಯ್ತಾ? ಪುನಃ ಹೇಳ್ತಿದ್ದೇನೆ, ನಾನು ನಿಮಗೆ ಪ್ಯಾಟರ್ನ್ ನ ಹೆಸರೆಲ್ಲ ನೆನ್ಪಿಟ್ಕೊಳ್ಳುವ ಅಗತ್ಯ ಇಲ್ಲ. ಆಯ್ತಾ? ನಿಮ್ಗೆ ಒಂದು 2-3 ಸತಿ ಹೆಸರನ್ನು ಓದಿದ್ರೆ ನೆನಪಿರ್ತದೆ. ಬಟ್ ಏನಾಗ್ತದೆ ಅಂದ್ರೆ ಒಂದು 25 ಹೆಸರಿರುವ ಹೊತ್ತಿಗೆ ಎಲ್ಲ ಕನ್ಫ್ಯೂಸ್ ಆಗಿ ಹೋಗ್ತದೆ. ಆದ್ರೆ ನೀವು ಪ್ಯಾಟರ್ನ್ ನ ನೆನ್ಪಿಟ್ಕೊಂಡ್ರೆ ಒಂದು 10-15 ಚಾರ್ಟ್ ನೋಡಿದಾಗ, ನೆಕ್ಸ್ಟ್ ಈ ತರ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ, ಈ ಪ್ಯಾಟರ್ನ್ ನಂಗೆ ಗೊತ್ತುಂಟು, ಇನ್ನೂ ರಿವರ್ಸಲ್ ಆಗ್ತದೆ, ಅದೆಲ್ಲ ನಿಮ್ಗೆ ನ್ಯಾಚುರಲ್ ಆಗಿ ಬರ್ತದೆ. ಸೊ ನೀವು ಅದ್ರ ಬಗ್ಗೆ ತಲೆ ಬಿಸಿ ಮಾಡೋದು ಬೇಡ. ಆಯ್ತಾ? ಸೊ ಈ ಪ್ಯಾಟರ್ನ್ ನ ಬಗ್ಗೆ ಕಲ್ತಿದ್ದೇವೆ ನಾವು. ಇಲ್ಲಿ ಟ್ವೀಸರ್ ಟಾಪ್ ಆಗಿದೆ. ಹೀಗೆ ನೀವು ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಎಲ್ಲಾದ್ರೂ ಟ್ರೇಡಿಗೆ ಎಂಟರ್ ಆಗಿದ್ರೆ ಎಕ್ಸಿಟ್ ಆಗಬಹುದು. ಆಯ್ತಾ? ಮುಂದೇನಾಗಿದೆ, ಮುಂದೆ ಮಾರ್ಕೆಟ್ ಡೌನ್ ಆಗಿದೆ. ಈಗ ನಾನು ಹೇಳಿದೆ, ಈ ಪ್ಯಾಟರ್ನ್ ಅನ್ನು ನೀವು ಟ್ರೇಡ್ ಇಂದ ಎಕ್ಸಿಟ್ ಆಗಲಿಕ್ಕೆ ಬಳಸಬೇಕು ಅಂತ. ನೀವು ಟ್ರೇಡಿಗೆ ಎಂಟರ್ ಕೂಡ ಆಗಬಹುದು. ಯಾವಾಗ ಅಂದ್ರೆ, ನೋಡಿ, ಈ ಒಂದು ಪ್ಯಾಟರ್ನ್ ನ ಲೆಕ್ಕಕ್ಕೆ ತಗೊಳ್ಳಿ. ಇಲ್ಲಿ ಟ್ವೀಸರ್ ಟಾಪ್ ಕೂಡ ಆಗಿದೆ ಅಲ್ವಾ? ಟ್ವೀಸರ್ ಟಾಪ್ ಏನು ಹೇಳ್ತದೆ, ಮುಂಚಿನ ಟ್ರೆಂಡ್ ನಿಲ್ತಾ ಬಂದಿದೆ, ಕಮ್ಮಿ ಆಗ್ತಾ ಬಂದಿದೆ, ಅದರ ಶಕ್ತಿ ಕಮ್ಮಿ ಆಗ್ತಿದೆ ಅಂತ ಹೇಳಿ. ಆಯ್ತಾ? ನೆಕ್ಸ್ಟ್ ಅದ್ರ ಜೊತೆ ನಾವು ಕಲ್ತಂತಹ ಒಂದು ರಿವರ್ಸಲ್ ಪ್ಯಾಟರ್ನ್ ಕೂಡ ಆಗಿದೆ ಇಲ್ಲಿ ಅಲ್ವಾ? ಸೊ ಇದರ 50% ಕೆಳಗೆ ಕ್ಲೋಸ್ ಆಗಿದೆ. ಸೊ ಎರಡೂ ಪ್ಯಾಟರ್ನ್ಗಳು ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಮುಂಚಿನ ಟ್ರೆಂಡ್ ನಿಲ್ತಾ ಇದೆ, ಇನ್ನು ಉಲ್ಟಾ ಆಗ್ತದೆ ಅಂತ ಹೇಳಿ. ಸೊ ನಾವು ಟ್ವೀಸರ್ ಟಾಪ್ ನ ಪ್ರಕಾರ ಟ್ರೇಡಿಗೆ ಹೋಗ್ತಾ ಇರೋದಲ್ಲ. ಈಗ ಇಲ್ಲಿ
ನಾವು ಈ ಎರಡನೇ ಕ್ಯಾಂಡಲ್ ಮೊದಲನೇ ಕ್ಯಾಂಡಲ್ನ ಮಧ್ಯದ ಕೆಳಗೆ ಕ್ಲೋಸ್ ಆಗಿದೆ ಅಲ್ಲ, ಸೊ ಅದರ ಪ್ರಕಾರ ಟ್ರೇಡಿಗೆ ಎಂಟರ್ ಆಗಬಹುದು. ಆಯ್ತಾ? ಟ್ರೇಡಿಗೆ ಎಂಟರ್ ಆಗಿದ್ರೆ ನಿಮ್ಗೆ ಇಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ತನಕ ನಿಮಗೆ ಟಾರ್ಗೆಟ್ ಸಿಕ್ಕಿದೆ. ಸರಿನಾ? ಈಗ ಇದರ ಸೈಕಾಲಜಿಯನ್ನು ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಇಲ್ಲಿಂದ ಇಲ್ಲಿ ತನಕ ಬೈಯರ್ಸ್ ಆಕ್ಟಿವ್ ಆಗಿದ್ರು, ಅಂದ್ರೆ ದರವನ್ನು ಇಲ್ಲಿಂದ ಇಲ್ಲಿ ತನಕ ತಗೊಂಬಂದ್ರು. ಈ ದಿನ ಇಲ್ಲಿಯ ತನಕ ತಗೊಂಡೋಗಿ ಕ್ಲೋಸ್ ಇಲ್ಲಿ ಮಾಡಿದ್ರು. ನೆಕ್ಸ್ಟ್ ದಿನ ಏನಾಯ್ತಂದ್ರೆ, ಪ್ರೈಸ್ ಇಲ್ಲಿ ಓಪನ್ ಆದ್ರೂ ಕೂಡ ಮುಂಚೆ ಕ್ರಿಯೇಟ್ ಮಾಡಿದ ಹೈಯನ್ನು ಬೈಯರ್ಸ್ ತುಂಡು ಮಾಡಿಕೊಂಡು ಮೇಲೆ ತಗೊಂಡೋಗ್ಲಿಕ್ಕೆ ಆಗಲಿಲ್ಲ. ಅಂದ್ರೆ ನಿನ್ನೆಯ ಹೈ ಪ್ರೈಸ್ಗಿಂತ ಇವತ್ತು ಪ್ರೈಸ್ ಅನ್ನು ಮೇಲಕ್ಕೆ ತಗೊಂಡೋಗ್ಲಿಕ್ಕೆ ಬೈಯರ್ಸಿಗೆ ಆಗಲಿಲ್ಲ. ಆದ್ರಿಂದ ಏನಾಯ್ತಂದ್ರೆ, ಮುಂಚಿನ ದಿನದ ಹೈ ಹಾಗೂ ಇವತ್ತಿನ ಹೈ ಒಂದೇ ಆಯ್ತು. ಅದರ ಅರ್ಥ ಏನಂದ್ರೆ, ಇಲ್ಲಿಂದ ಇಲ್ಲಿ ತನಕ ಇದ್ದಂತಹ ಬೈಯರ್ಸ್ನ ಶಕ್ತಿ ಇಲ್ಲಿ ಕಮ್ಮಿ ಆಗ್ತಾ ಬಂತು ಅಂತೇಳಿ. ಆಯ್ತಾ? ಸೊ ಅದಕ್ಕೆ ನಾವು ಈ ತರಹ ಒಂದು ಪ್ಯಾಟರ್ನ್ ಆದಾಗ ಟ್ರೆಂಡ್ ಮುಗಿತಾ ಬಂದಿದೆ, ಇನ್ನು ನಾವು ಎಕ್ಸಿಟ್ ಆಗಬೇಕು ಅಂತೇಳಿ ಎಚ್ಚೆತ್ತುಕೊಂಡು ಟ್ರೇಡಿಂದ ಎಕ್ಸಿಟ್ ಆಗ್ತೇವೆ. ಸರಿನಾ? ಈಗ ಇದು ಮೊದಲನೇ ಚಾರ್ಟ್ ಆಯಿತು. ಇನ್ನೊಂದು ಚಾರ್ಟ್ ಅನ್ನು ನೋಡೋಣ. ಇಲ್ಲಿ ಕೆಳಗೆ ಬಂದಿತ್ತು ಒಂದು ದೊಡ್ಡದಾದಂತಹ ಕೆಂಪು ಬಣ್ಣದ ಕ್ಯಾಂಡಲ್ ಆಯಿತು. ನೆಕ್ಸ್ಟ್ ಅದೇ ಲೋ ಇರುವಂತಹ ಒಂದು ಹಸಿರು ಬಣ್ಣದ ಕ್ಯಾಂಡಲ್ ಆಯಿತು. ಇಲ್ಲಿಯೂ ಕೂಡ ಸಣ್ಣದಾದಂತಹ ಬಾಡಿ ಇಲ್ಲ. ಆಯ್ತಾ? ಆದರೆ ಇಲ್ಲಿ ನಾವು ಕಲಿತಂತಹ ಒಂದು ಪ್ಯಾಟರ್ನ್ ಕೂಡ ಆಗಿದೆ. ನಾವು ಕಲ್ತಿದ್ದೇವೆ ಅಲ್ವಾ? ಗರ್ಭಿಣಿ ಹೆಂಗಸಿನ ಒಂದು ಪ್ಯಾಟರ್ನ್ ಕಲ್ತಿದ್ದೇವೆ. ನೆನಪಿಲ್ವಾ ಗೊತ್ತಿಲ್ಲ, ಬಟ್ ನಾವು ಕಲ್ತಿದ್ದೇವೆ. ಹೆಸರು ನೆನಪಿಟ್ಕೊಳ್ಳುವ ಅಗತ್ಯ ಇಲ್ಲ, ಬಟ್ ಅದು ಕೂಡ ಇಲ್ಲಿ ಆಗಿದೆ. ಆಯ್ತಾ? ಮೂರನೇದಾಗಿ ಇಲ್ಲಿ ನೋಡಿ, ಇಲ್ಲೊಂದು ಹ್ಯಾಮರ್ ಕೂಡ ಆಗಿದೆ ಅಲ್ವಾ? ಹ್ಯಾಮರ್ ಪುನಃ ಹೆಸರು ಬಿಟ್ಬಿಡಿ. ಇಲ್ಲಿ ನಾವು ಕಲ್ತಂತಹ ಒಂದು ಪ್ಯಾಟರ್ನ್ ಕೂಡ ಆಗಿದೆ ಅಲ್ವಾ? ಅದ್ರ ಜೊತೆ ಇದು ಕೂಡ ನಾವು ಕಲ್ತಂತಹ ಒಂದು ಪ್ಯಾಟರ್ನ್, ಡೌನ್ ಟ್ರೆಂಡ್ ನಲ್ಲಿ ಬರುವಂತಹ ಒಂದು ಪ್ಯಾಟರ್ನ್. ಸೊ ಇದು ಸಿಕ್ತು ನಿಮಗೆ, ಇದು ಸಿಕ್ತು, ಇದು ಕೂಡ ಆಯ್ತು. ಸೊ ಇಷ್ಟೆಲ್ಲ ಆದಾಗ ನೀವು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ಟ್ರೆಂಡ್ ಮುಂಚೆ ಏನಿತ್ತು ಅದು ಚೇಂಜ್ ಆಗ್ತಾ ಇದೆ, ಅದು ದುರ್ಬಲವಾಗ್ತಾ ಇದೆ, ಇನ್ನೂ ಚೇಂಜ್ ಆಗ್ತದೆ ಅಂತ ಹೇಳಿ. ಸೊ ನೀವು ಇಲ್ಲೆಲ್ಲಾದ್ರೂ ಟ್ರೇಡಿಗೆ ಎಂಟರ್ ಆಗಿದ್ರೆ, ಶಾರ್ಟ್ ಮಾಡಿದ್ರೆ, ಇದನ್ನು ನೋಡಿ ಎಕ್ಸಿಟ್ ಆಗ್ಬೋದು. ನೀವು ಇಲ್ಲೇ ಎಕ್ಸಿಟ್ ಆಗ್ಬೇಕು ಆಕ್ಚುಲಿ, ಬಟ್ ಇಲ್ಲಿ ನೋಡ್ಲಿಲ್ಲ ನೀವು, ಅಥವಾ ಇಲ್ಲೂ ನೋಡ್ಲಿಲ್ಲ ನೀವು ಅಂತಾದ್ರೆ ಇಲ್ಲಿ ಎಕ್ಸಿಟ್ ಆಗಬಹುದು. ಆಯ್ತಾ? ಈಗ ಈ ಪ್ಯಾಟರ್ನ್ ನೋಡಿ ನೀವು ಟ್ರೇಡಿಗೆ ಎಂಟರ್ ಕೂಡ ಆಗ್ಬೋದು. ಅದು ನಮಗೆ ಟ್ವೀಸರ್ ಬಾಟಮ್ನ ಪ್ರಕಾರ ಅಲ್ಲ, ನಮಗೆ ಈ ಒಂದು ಪ್ಯಾಟರ್ನ್ ಪ್ರಕಾರ ಮತ್ತೆ ನಾವು ಇಲ್ಲಿ ಕಲ್ತಂತಹ ಒಂದು ಪ್ಯಾಟರ್ನ್ ಕೂಡ ಆಗಿದೆ, ಪ್ಲಸ್ ಟ್ವೀಸರ್ ಬಾಟಮ್ ಕೂಡ ಆಗಿದೆ. ಸೊ ಇವೆಲ್ಲವನ್ನು ನಾವು ಲೆಕ್ಕಕ್ಕೆ ತಗೊಂಡಾಗ ಇಲ್ಲಿ ಟ್ರೇಡಿಗೆ ಎಂಟರ್ ಆಗಬಹುದು. ಸರಿನಾ? ಬರೀ ನಮಗೆ ಟ್ವೀಸರ್ ಬಾಟಮ್ ಆಗಿದ್ರೆ ನಾವು ಟ್ರೇಡಿಂದ ಎಕ್ಸಿಟ್ ಆಗಬೇಕಿತ್ತಷ್ಟೇ. ಆಯ್ತಾ? ಸೊ ಏನಾಗಿದೆ? ಮೇಲೆ ಹೋಗಿದೆ. ಸರಿನಾ? ಸೊ ಇದು ಡೇ ಚಾರ್ಟ್ ಹೇಳಿದೆ, ಹೈಯರ್ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ ನಾವು ಇದನ್ನು ಬಳಸಬೇಕು ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದೊಂದು ಚಾರ್ಟ್ ಈ ಕಂಪನಿದು. ಇಲ್ಲೊಂದು ಬಾಟಮ್, ಇಲ್ಲೊಂದು ಟ್ವೀಸರ್ ಟಾಪ್ ಆಗಿದೆ. ಬಟ್ ಇದರಿಂದ ಏನೂ ಆಗಲಿಲ್ಲ ನೋಡಿ. ಇವೆಲ್ಲ ಎಲ್ಲಿ ಬರ್ತಾ ಇವೆ? ಇವೆಲ್ಲ ಯಾವುದೂ ಒಂದು ಟ್ರೆಂಡ್ನ ಕೊನೆಯಲ್ಲಿ ಬರ್ತಾ ಇಲ್ಲ. ಇಲ್ಲಿ ಮಾರ್ಕೆಟ್ ಫ್ಲಾಟ್ ಇತ್ತು, ಸೈಡ್ ವೇಸ್ ಇತ್ತು ಅಲ್ವಾ? ಇಲ್ಲೊಂದು ಟ್ವೀಸರ್ ಬಾಟಮ್ ಆಗಿದೆ. ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ನಿಮ್ಗೆ ಅನ್ಸ್ಬೋದು ಇದು ಮೇಲ್ ಬಂದಿದೆ ಅಂತ ಹೇಳಿ, ಬಟ್ ಇದನ್ನ ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಯಾಕಂದ್ರೆ ಈ ರೀತಿ ಬಂದಿದೆ ಇದು, ಅಂದ್ರೆ 1 2 3 ಕ್ಯಾಂಡಲ್ ಮಾತ್ರ ಬಂದಿದೆ. ನಾವು ಸಾಮಾನ್ಯವಾಗಿ ಅಪ್ ಟ್ರೆಂಡ್ ಅಂತೇಳಿ ಲೆಕ್ಕಕ್ಕೆ ತಗೊಳ್ಬೇಕಾದ್ರೆ 5 ಕ್ಯಾಂಡಲ್ 4-5 ಕ್ಯಾಂಡಲ್ ಇರಬೇಕು ನಮಗೆ. ಇಲ್ಲಿ ಏನಾಗಿದೆ, ಇಲ್ಲಿಂದ ಗ್ಯಾಪ್ ಡೌನ್ ಆಗಿ ಮತ್ತೆ ಮೇಲ್ ಬಂದು ಇಲ್ಲಿಂದ ಕಂಟಿನ್ಯೂ ಆಗಿದೆ. ಸೊ ಇದನ್ನ ನಾವು ಅಪ್ ಟ್ರೆಂಡ್ ಅಂತ ತಗೊಳ್ಳೋದಿಲ್ಲ. ಇಲ್ಲಿ ಒಂದು ನಮ್ಮ ಟ್ವೀಸರ್ ಟಾಪ್ ಆಗಿದೆ. ಆಯ್ತಾ? ಸೊ ಇದನ್ನು ಕೂಡ ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಯಾವಾಗ ನಮಗೆ ಈ ರೀತಿ ಒಂದು ಅಪ್ ಟ್ರೆಂಡ್ ಸಿಗ್ತದೋ, ಇಲ್ಲೆಲ್ಲಾದ್ರೂ ಟ್ವೀಸರ್ ಟಾಪ್ ಅಂತೇಳಿ ಟ್ವೀಸರ್ ಟಾಪ್ ಆಗಿದ್ರೆ ನಾವು ಅದನ್ನು ಲೆಕ್ಕಕ್ಕೆ ತಗೊಳ್ಬೇಕಾಗ್ತಿತ್ತು. ಸರಿನಾ? ಸೊ ಎಲ್ಲಿ ಬೇಕಾದ್ರೂ ಇದು ಬರಬಹುದು, ಈ ಟ್ವೀಸರ್ ಟಾಪ್ ಪ್ಯಾಟರ್ನ್, ಟ್ವೀಸರ್ ಬಾಟಮ್ ಪ್ಯಾಟರ್ನ್. ಬಟ್ ನಾವು ಇದನ್ನು ಯಾವಾಗ ಲೆಕ್ಕಕ್ಕೆ ತಗೊಳ್ಬೇಕು ಅಂದ್ರೆ ಒಂದು ದೊಡ್ಡ ಟ್ರೆಂಡ್ನ ಕೊನೆಯಲ್ಲಿ ಬಂದಾಗ ಮಾತ್ರ. ಆಯ್ತಾ?
ಮತ್ತೆ ನಾವು ಎಂಟರ್ ಆಗ್ಬೋದು ಟ್ರೇಡಲ್ಲಿ ಯಾವಾಗ ಅಂದರೆ ನಾವು ಕಲ್ತಿರುವಂತಹ ಒಂದು ಪ್ಯಾಟರ್ನ್ ಇದರ ಜೊತೆ ಆದಾಗ. ಸರಿನಾ?